2026ರ ಮೊದಲ ಹುಣ್ಣಿಮೆ ಇಷ್ಟಾರ್ಥ ಈಡೇರಲು ಚಂದ್ರೋದಯದಲ್ಲಿ ಈ ವಿಶೇಷ ಪೂಜೆ ಮಾಡಿ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ಅಪಾರ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವಿದೆ. ಚಂದ್ರನು ಸಂಪೂರ್ಣ ಕಳೆಯನ್ನು ಹೊಂದುವ ಈ ದಿನವನ್ನು ಪವಿತ್ರ, ಶುಭ ಹಾಗೂ ಫಲಪ್ರದ ದಿನವೆಂದು ಪರಿಗಣಿಸಲಾಗಿದೆ. ಪ್ರತಿ ತಿಂಗಳ ಹುಣ್ಣಿಮೆಯು ಒಂದೊಂದು ವಿಶೇಷ ಫಲ ನೀಡುತ್ತದೆ ಎಂಬ ನಂಬಿಕೆ ಇದ್ದರೂ ವರ್ಷದ ಮೊದಲ ಹುಣ್ಣಿಮೆ ಆಗಿರುವ ಪೌಷ ಹುಣ್ಣಿಮೆಗೆ ಇನ್ನಷ್ಟು ಮಹತ್ವವಿದೆ. ಪೌಷ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಆಚರಿಸಲಾಗುತ್ತಿದೆ. ಈ ದಿನ ಚಂದ್ರನ ಆರಾಧನೆ, ಪವಿತ್ರ ಸ್ನಾನ, ವ್ರತ, ಪೂಜೆ ಹಾಗೂ ದಾನ ಮಾಡುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪೌಷ ಹುಣ್ಣಿಮೆಯ ಧಾರ್ಮಿಕ ಮಹತ್ವ. ಪೌಷ ಮಾಸವು ತಪಸ್ಸು, ಶುದ್ಧತೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಿಸಿದ ಮಾಸವಾಗಿದೆ. ಈ ಮಾಸದ ಹುಣ್ಣಿಮೆಯಂದು ಮಾಡಿದ ಪೂಜೆಗಳು ಮನಸ್ಸಿನ ಅಶಾಂತಿಯನ್ನು ದೂರ ಮಾಡಿ ಮನೋಬಲವನ್ನು ಹೆಚ್ಚಿಸುತ್ತವೆ. ವಿಶೇಷವಾಗಿ ಚಂದ್ರನಿಗೆ ಸಂಬಂಧಿಸಿದ ದೋಷಗಳು, ಮಾನಸಿಕ ಒತ್ತಡ, ನಿದ್ರಾ ಸಮಸ್ಯೆಗಳು ಮತ್ತು ಭಾವನಾತ್ಮಕ ಅಸ್ಥಿರತೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಚಂದ್ರೋದಯ ಸಮಯದಲ್ಲಿ ಮಾಡಬೇಕಾದ ಪೂಜೆ ವಿಧಾನ. ಹುಣ್ಣಿಮೆಯ ದಿನ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯ ಅರ್ಪಿಸುವುದು ಅತ್ಯಂತ ಶುಭಕರ. ಇದಕ್ಕಾಗಿ ತಾಮ್ರದ ಪಾತ್ರೆಯಲ್ಲಿ ಹಾಲು, ಶುದ್ಧ ನೀರು, ಹೂವುಗಳು, ಅಕ್ಷತೆ ಹಾಗೂ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಬೇಕು. ಈ ಮಿಶ್ರಣವನ್ನು ಚಂದ್ರನಿಗೆ ಅರ್ಪಿಸುವಾಗ ಓಂ ಚಂದ್ರಾಯ ನಮಃ, ಓಂ ಸೋಮಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸಬೇಕು. ಈ ಮಂತ್ರಗಳನ್ನು 108 ಬಾರಿ ಜಪಿಸುವುದು ವಿಶೇಷ ಫಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥವನ್ನು ನೆನೆಸಿ ಪೂಜೆ ಮಾಡಿದರೆ ಅದು ಶೀಘ್ರ ಈಡೇರುತ್ತದೆ ಎಂಬ ನಂಬಿಕೆಯಿದೆ. ವ್ರತ ಮತ್ತು ಪೂಜೆಗಳ ಫಲ. ಪೌಷ ಹುಣ್ಣಿಮೆಯಂದು ಸತ್ಯನಾರಾಯಣ ವ್ರತ, ಲಕ್ಷ್ಮೀ ಪೂಜೆ, ಶಿವ ವಿಷ್ಣು ಆರಾಧನೆ ಮಾಡುವುದು ಬಹಳ ಶ್ರೇಷ್ಠ. ಈ ದಿನ ಉಪವಾಸವಿದ್ದು ಸಂಜೆ ಪೂಜೆ ನೆರವೇರಿಸಿದರೆ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆಯಂದು ದೀಪ ಪೂಜೆ ಮಾಡುವುದು ಹಾಗೂ ದೇವಾಲಯದಲ್ಲಿ ವಿಶೇಷ ಸೇವೆ ಸಲ್ಲಿಸುವುದರಿಂದ ಪಾಪ ಕ್ಷಯವಾಗುತ್ತದೆ. ನದಿಯಲ್ಲಿ ಅಥವಾ ಮನೆಯಲ್ಲೇ ಪವಿತ್ರ ಸ್ನಾನ ಮಾಡುವುದು ಕೂಡ ಆಧ್ಯಾತ್ಮಿಕ ಶುದ್ಧಿಗೆ ಸಹಕಾರಿ. ದಾನ ಮಾಡುವುದರಿಂದ ಸಿಗುವ ಲಾಭ. ಪೌಷ ಹುಣ್ಣಿಮೆಯಂದು ಅನ್ನದಾನ, ಬಟ್ಟೆ ದಾನ, ಹಾಲು ಅಥವಾ ಅಕ್ಕಿ ದಾನ ಮಾಡುವುದರಿಂದ ಜೀವನದಲ್ಲಿ ಎದುರಾಗುವ ಭಯಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ದಾನದಿಂದ ಪುಣ್ಯ ವೃದ್ಧಿಯಾಗುವುದರ ಜೊತೆಗೆ ನೀವು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಪೌಷ ಹುಣ್ಣಿಮೆಯ ಸಂದೇಶ. ಈ ಹುಣ್ಣಿಮೆ ನಮ್ಮೊಳಗಿನ ನಕಾರಾತ್ಮಕತೆಯನ್ನು ತೊಳೆದುಹಾಕಿ ಹೊಸ ಆಶಯಗಳು ಮತ್ತು ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮುಂದುವರಿಯಲು ಪ್ರೇರಣೆ ನೀಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.